ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ವಾಲಿಬಾಲ್ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಫಸ್ಟ್ ಒನ್ ನೋಡಿ, ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ನಿಲುವು ಹೊಂದಿದ್ದರೆ ಜಾಳಿಗೆಯ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಮತ್ತು ಬ್ಲಾಕ್ ನಂತಹ ನೈಪುಣ್ಯತೆಯನ್ನು ಸುಲಭವಾಗಿ ನಿರ್ವಹಿಸಬಹುದು. ಇದಕ್ಕೆ ಉತ್ತರ, ಎತ್ತರವಾದ ನಿಲುವು ಹೊಂದಿದ್ದರೆ ಜಾಳಿಗೆಯ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಮತ್ತು ಬ್ಲಾಕ್ ನಂತಹ ನೈಪುಣ್ಯತೆಯನ್ನು ಸುಲಭವಾಗಿ ನಿರ್ವಹಿಸಬಹುದು. ಎರಡನೇ ಬಿಟ್ಟ ಸ್ಥಳ ನೋಡಿ, ತ್ವರಿತ ಗತಿಯಲ್ಲಿ ಸಾಗುವ ಚೆಂಡು ಸರಿಯಾದ ಸಮಯಕ್ಕೆ ತಲುಪಲು ಡ್ಯಾಶ್ ನಿರ್ಣಾಯಕ. ಉತ್ತರ, ವೇಗ ನಿರ್ಣಾಯಕ. ಮೂರನೇ ಬಿಟ್ಟ ಸ್ಥಳ, ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಬಹುದು. ಇದಕ್ಕೆ ಸರಿಯಾದ ಉತ್ತರ, ಪ್ರತಿಕ್ರಿಯಾ ವೇಗ. ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಬಹುದು. ಬಿಟ್ಟ ಸ್ಥಳ 4, ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಲು ಡ್ಯಾಶ್ ಅವಶ್ಯಕವಾಗಿರುತ್ತದೆ. ಉತ್ತರ, ಚಪಲತೆ ಅವಶ್ಯಕವಾಗಿರುತ್ತದೆ. ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ, ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಮೊದಲನೇದಾಗಿ, ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ಡ್ಯಾಶ್ ಗುರುತಿಸಿ ತಂತ್ರಗಾರಿಕೆಯನ್ನು ರಚಿಸಬೇಕು. ಇದಕ್ಕೆ ಆಯ್ಕೆಗಳನ್ನ ಬರೆದಿಲ್ಲ ಮಕ್ಕಳ, ನಾನು ಡೈರೆಕ್ಟಾಗಿ ಆನ್ಸರ್ನ ಬರೆದಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ, ದುರ್ಬಲತೆ ಗುರುತಿಸಿ ತಂತ್ರಗಾರಿಕೆಯನ್ನು ರಚಿಸಬೇಕು. ಎರಡನೇದಾಗಿ, ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕಗಳನ್ನು ಗಳಿಸುತ್ತಿದ್ದರೆ ಆಟವನ್ನು ಡ್ಯಾಶ್ಗೊಳಿಸಬೇಕು. ಇದಕ್ಕೆ ಸರಿಯಾದ ಆಯ್ಕೆ, ನಿಧಾನಗೊಳಿಸಬೇಕು. ಮೂರನೆಯದಾಗಿ, ಅಂಕಣದಲ್ಲಿ ಆಡುವಾಗ ಕೈಗಳನ್ನು ಚಾಚಿ ಚೆಂಡನ್ನು ಆಡಲು ಡ್ಯಾಶ್ ಅವಶ್ಯಕ. ಇದಕ್ಕೆ ಸರಿಯಾದ ಆಯ್ಕೆ, ಮೈಮಣಿತ ಅವಶ್ಯಕ. ನಾಲ್ಕನೇದಾಗಿ, ಎದುರಾಳಿ ಆಟಗಾರನು ಇಲ್ಲದ ಡ್ಯಾಶ್ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಇದಕ್ಕೆ ಸರಿಯಾದ ಆಯ್ಕೆ, ಖಾಲಿ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಮೂರನೇ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ವಾಲಿಬಾಲ್ನಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬಹುದಾದ ಯಾವುದಾದರೂ 2 ತಂತ್ರಗಾರಿಕೆಗಳನ್ನು ತಿಳಿಸಿರಿ. ಉತ್ತರವನ್ನು ನೋಡಿ, ವಾಲಿಬಾಲ್ನಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬಹುದಾದ ತಂತ್ರಗಾರಿಕೆಗಳು: ಸರ್ವಿಸ್ ರಭಸವಾಗಿ ಮಾಡಬೇಕು, ಎದುರಾಳಿ ತಂಡದ ದುರ್ಬಲ ಆಟಗಾರನ ಕಡೆ ಸರ್ವಿಸ್ ಮಾಡಬೇಕು, ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಸರ್ವಿಸ್ ಮಾಡಬೇಕು, ಖಾಲಿ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಓಕೆ, ಪ್ರಶ್ನೆ 2 ನೋಡಿ ಮಕ್ಕಳ, ವಾಲಿಬಾಲ್ ಆಟದಲ್ಲಿ ಸ್ಮ್ಯಾಶ್ ಮಾಡುವುದು ಹೇಗೆ ವಿವರಿಸಿ. ಉತ್ತರವನ್ನು ನೋಡಿ, ಎದುರಾಳಿ ತಂಡದ ದುರ್ಬಲನನ್ನು ಗುರುತಿಸಿ ಹೊಡೆಯಬೇಕು, ಎದುರಾಳಿ ತಂಡದ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು, ಅಂದರೆ ಸರ್ವಿಸ್ ಮಾಡಬೇಕು ಅಂತ, ಹೊಡೆತದ ವೈವಿಧ್ಯತೆಯನ್ನು ಉಪಯೋಗಿಸಬೇಕು, ಪ್ಲೇಸಿಂಗ್ಗಳ ಮೂಲಕ ಅಂಕ ಗಳಿಸಬೇಕು. ಪ್ರಶ್ನೆ 3, ವಾಲಿಬಾಲ್ ಆಟಗಾರನಿಗೆ ಅಗತ್ಯವಾದ ಗುಣಲಕ್ಷಣಗಳನ್ನು ಬರೆಯಿರಿ. ಉತ್ತರ, ವಾಲಿಬಾಲ್ ಆಟಗಾರನಿಗೆ ಅಗತ್ಯವಾದ ಗುಣಲಕ್ಷಣಗಳು ಏನೇನು ನೋಡೋಣ ಮಕ್ಕಳೀಗ. ಎತ್ತರವಾದ ನಿಲುವು ಅವಶ್ಯಕ, ಚಪಲತೆ ಅವಶ್ಯಕ, ಸ್ಫೋಟಕ ಶಕ್ತಿ ಅವಶ್ಯಕ, ಮೈಮಣಿತ ಅವಶ್ಯಕ, ವೇಗ ಅವಶ್ಯಕ, ಸೂಕ್ತ ನೈಪುಣ್ಯತೆ ಸಹ ಅವಶ್ಯಕವಾಗಿರುತ್ತದೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ 4, ಉತ್ತಮ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ಯಾವುದು. ಉತ್ತರವನ್ನು ನೋಡಿ, ಉತ್ತಮ ತರಬೇತುದಾರರಿಗೆ
ದ್ರೋಣಾಚಾರ್ಯ ಪ್ರಶಸ್ತಿ ನೀಡಲಾಗುತ್ತದೆ? ಪ್ರಶ್ನೆ 5. ಯಾವುದಾದರೂ 3 ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ಗಳನ್ನು ಹೆಸರಿಸಿ. ಉತ್ತರವನ್ನು ನೋಡಿ ಮಕ್ಕಳ. ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾಟಗಳು, ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟ, ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್. ಓಕೆನಾ ಮಕ್ಕಳ? ಇಲ್ಲಿಗೆ ವಾಲಿಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಈಗ ಮುಗಿದಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.